ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಯಜಮಾನ್ರ ಅಕ್ಕ ತಂಗಿ ಮತ್ತು ನನ್ನ ಮಕ್ಕಳು, ನಮ್ಮ ಮಮ್ಮಿಯವರು ಹೋಗ್ತಾ ಇದ್ದೀವಿ. ಬುಧವಾರ ಬಿಟ್ಬಿಟ್ಟು ಗುರುವಾರ ಅಲ್ಲಿ ಇರೋ ಹಾಗೆ ನೋಡ್ಕೋಬೇಕು ಅಂದ್ಕೊಂಡು ನಾವು ಬುಧವಾರ ಈವ್ನಿಂಗ್ ಬಸವ ಟ್ರೈನ್ಗೆ ಹತ್ತಿದ್ವಿ. ಅದು ಟ್ರೈನ್ ಸ್ವಲ್ಪ ಡಿಲೇ ಆಯಿತು, 1.5 hour ಡಿಲೇ ಆಯಿತು. ಅಂತೂ ಇಂತೂ ಟ್ರೈನ್ ಬಂದಿಂದ ನಾವು ಹತ್ಕೊಂಡ್ವಿ. ನೋಡಿ, ಇನ್ನು ಇಷ್ಟು ಜನ ಹೋಗ್ತಾ ಇದ್ದೀವಿ. ಟ್ರೈನ್ ಬಂತು, ಟ್ರೈನ್ ಒಳಗಡೆ ಹತ್ತಿದ್ವಿ, ಕೂತ್ವಿ. ರಿಸರ್ವೇಷನ್ ಮಾಡ್ಕೊಂಡಿದ್ವಿ 1 monthಕ್ಕಿಂತ ಮುಂಚೆನೇ. ರಿಸರ್ವೇಷನ್ ಮಾಡಿದ್ದಕ್ಕೆ ಸೀಟ್ ಅದೆಲ್ಲ ಸಿಕ್ತು. ಹೋಗಿ ನೈಟ್ ನಾವು 1:30ಗೆ ಮುಟ್ಟಿದ್ವಿ. ಅಲ್ಲಿ ಹೊರಗಡೆ ರೈಲ್ವೆ ಸ್ಟೇಷನಲ್ಲಿ ನೋಡಿದ್ರೆ ಎಷ್ಟು ಗಾಡಿಗಳು, ವೆಹಿಕಲ್ಸ್ ಎಲ್ಲ ಇದ್ದವು ಮಂತ್ರಾಲಯಕ್ಕೆ ಹೋಗೋಕ್ಕೆ. ಅಲ್ಲಿಂದ ಆಟೋದಲ್ಲಿ ಹತ್ತಿ ನಾವು ಮಂತ್ರಾಲಯಕ್ಕೆ ಹೋಗಿ ರೀಚ್ ಆದ್ವಿ. ಟೈಮ್ 2 o'clock ಆಗಿತ್ತು ಫ್ರೆಂಡ್ಸ್. ನಾವು ಹೋಗಿ ಮುಟ್ಟೋಷ್ಟಿಗೆ ಬಂದುಬಿಟ್ಟು ರೂಮ್ ಅದೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟು ನಂತರ ದೇವ್ರ ಗುಡಿ ಮುಂದೆ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೇ ಬಾಜುನೇ ರೂಮ್ ಸಿಕ್ತು. ಅದಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಂತು ಬರೋಣ ಅಂದ್ಕೊಂಡು ಹೋದ್ವಿ. ಅಲ್ಲಿ ಗುಡಿ ಅಂಗಳದಲ್ಲಿ ಎಷ್ಟು ಜನ ಮಕ್ಕೊಂಡಿದ್ರು, ಮಿಸ್ ಮಾಡ್ಕೊಂಡ್ವಿ ನಾವು ಕೂಡ ಅನ್ಕೋತೀನಿ. ಅಲ್ಲಿ ಮಲ್ಗೋಕ್ಕೆ ಪುಣ್ಯ ಬೇಕು ಅನ್ಕೋತೀನಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ. ನಂತರ ನಾವು ಬಂದು ರೂಮ್ಗೆ ಮಲ್ಕೊಂಡು ಆಮೇಲೆ ಮಾರ್ನಿಂಗ್ ಎದ್ದು ಹೊಳೆ ಜಳಕಕ್ಕೆ ಅಂತೇಳಿ ಹೋದ್ವಿ. ಹೊಳೆ ಅದೆಲ್ಲ ಜಳಕ ಮಾಡಿಕೊಂಡು ಮತ್ತೆ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಮಾರ್ನಿಂಗ್ ದೇವರಿಗೆ ದರ್ಶನ ಮಾಡೋಕ್ಕೆ ಅಂತೇಳ್ಬಿಟ್ಟು ಹೊರಟ್ವಿ. ಇದು ಮೊದಲು ದೇವಿ ದರ್ಶನ ಮಾಡಿಕೊಂಡು ಒಳಗಡೆ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಹೋದ್ವಿ. ಪಾಳೆಗೆ ಹೊರಟಿದ್ವಿ. ನೋಡಿ ಫ್ರೆಂಡ್ಸ್, ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಗದ್ದಲ ಇತ್ತು. ಹಾಗೇನು ನುಗ್ಲೇನಿಲ್ಲ, ಬರೋದು ಹೋಗೋದು ಜನ ಇದ್ದೇ ಇದ್ರು. ದರ್ಶನನೂ ಚೆನ್ನಾಗಾಯಿತು. ಒಳಗಡೆ ಫೋನ್ ಅಲೋ ಇಲ್ಲ ಅಂದ್ರೂ ನಾನು ಹಾಗೂ ಹೀಗೂ ಮಾಡಿ ಒಳಗಡೆ ಹೋಗ್ತಾ ಇರೋ ದರ್ಶನ ವಿಡಿಯೋ ಮಾಡಿಕೊಂಡೆ. ದೇವ್ರದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಹೆಜ್ಜೆ ನಮಸ್ಕಾರ ಹಾಕೋದಿತ್ತು. ನಾನು ನನ್ನ ಮಗ ಹೆಜ್ಜೆ ನಮಸ್ಕಾರ ಹಾಕೊಂಡ್ಬಿಟ್ಟು ನಂತರ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಸುತ್ತಮುತ್ತ ಇದು ಪ್ಲೇಸ್ ನೋಡೋದಿದೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಫಸ್ಟ್ ನಾವು ಹೊರಟಿದ್ದು ಪಂಚಮುಖಿಗೆ ಹೊರಟಿದ್ವಿ. ಪಂಚಮುಖಿಯಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಪಂಚಮುಖಿ ಹನುಮಪ್ಪ, ಪಂಚಮುಖ ಹನುಮಪ್ಪನ ನಾವು ಅಲ್ಲಿ ಭೇಟಿ ಆಗಲೇಬೇಕು. ಯಾಕಂದರೆ ಮಂತ್ರಾಲಯಕ್ಕೆ ಹೋಗಿ ಬಂದವರು ಅಲ್ಲಿ ಭೇಟಿ ಆಗಬೇಕು ಅಂತ ಇದೆ. ಆಮೇಲೆ ಇಲ್ಲಿ ಅಪ್ಪನಾಚಾರ್ಯ ಅವ್ರದ್ದು ಇದು ಇತ್ತು. ಅಂದರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ನೋಡಿ ರಾಯರ ಬಳಸುತ್ತಿದ್ದು ಒರಳು ಕಳ್ಳು, ಇದರಲ್ಲೇ ಹೂರ್ಣ ಅದೆಲ್ಲ ರುಬ್ತಾ ಇದ್ರು. ಹಾಗೆ ಇದು ಮೂಲ ಸ್ಥಾನ ಅಂತಾನೆ ಇದು ಮಾಡಿದೆ. ಇಲ್ಲಿ ನೀರು ಅದು ಎಲ್ಲ ಹೊಳೆ ಇತ್ತು. ಹಡಗಿನಲ್ಲಿ ಹೋಗಿ ಕುಂತು ಸ್ವಲ್ಪ ಒಂದು ರೌಂಡ್ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನೂ 1 day ಇದ್ದರೆ ಚೆನ್ನಾಗಾಗ್ತಿತ್ತು. ಅಂದರೆ ಸ್ವಲ್ಪ 1 day ಇದ್ದು ದರ್ಶನ ಮಾಡ್ಕೊಳ್ಳೋದಂದರೆ ಚೆನ್ನಾಗಿರ್ತದಲ್ಲ. ಹಾಗಾಗಿ ಅಂದರೆ ಎಲ್ಲನೂ ಅವಸರ ಆಯಿತು ಅಂತ ಅಂದ್ಕೊಂಡೆ. ರಾಘವೇಂದ್ರನ ನೋಡಿ, ಪೂಜಾರಿ ರಾಘವೇಂದ್ರ ಸತ್ಯಧರ್ಮದ ತಾಯ್ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ ಕಾಮಧೇನು, ಇದ್ರದ್ದು ಮೂಲ ಸ್ಥಾನ. ಹಡಗಿನಲ್ಲೆಲ್ಲ ತೊಗೊಂಡು ತಿರುಗಾಡಿ ಆಮೇಲೆ ಅಪ್ಪನಾಚಾರ್ಯ ಅವರ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಒಳಗಡೆ ನೋಡಿದ್ರೆ ನೋಡಲೇಬೇಕು ಅದು ಸ್ಥಳ ಅಂತ ಹೇಳ್ತೀನಿ. ನೀವು ಮಿಸ್ ಮಾಡ್ಕೋಬೇಡಿ, ಅಲ್ಲಿ ಹೋದರೆ ವಿಸಿಟ್ ಮಾಡಿ. ರಾಘವೇಂದ್ರ ಅವ್ರದ್ದು ಹಿಂದಿನ ಕಾಲದ್ದು ಇದು ಎಲ್ಲ ಅವ್ರ ಮನೆ. ಇಲ್ಲಿ ನೋಡಿ, ಇಲ್ಲಿ ಏನೋ ಹೇಳ್ತಾ ಇದ್ದಾರೆ ನೋಡಿ, ನೀವು ಕೇಳಿಸ್ಕೊಳ್ಳಿ. ಕೃಷ್ಣದೊಳಗಡೆ ರಾಮ
ಇದ್ರೊಳಗಡೆನೆ ಇದು ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ನಾಗಪ್ಪನ ಒಳಗಡೆ ಅದೆಲ್ಲ ವಿವರಣೆ ಮಾಡಿದ್ರು. ನಂತರ ನಾವು ರಿಟರ್ನ್ ಮತ್ತೆ ಮಂತ್ರಾಲಯಕ್ಕೆ ಬಂದ್ವಿ. ರೂಮ್ಗೆ ಬಾಡಿಗೆ ಇತ್ತಲ್ಲ, ಹಾಗಾಗಿ ಅಲ್ಲಿ ಬಂದು ಮತ್ತೆ ಈವ್ನಿಂಗ್ ಮತ್ತೆ ದೇವಸ್ಥಾನದೊಳಗಡೆ ಹೋದ್ವಿ. ಎಂಟ್ರೆನ್ಸ್ ಇದೆ ದೇವಸ್ಥಾನದೊಳಗಡೆ ಹೋಗಿ ಮತ್ತೆ ಒಳಗಡೆ ಎಲ್ಲ ತಿರುಗಾಡಿ ಬಂದ್ವಿ. ಇನ್ನೊಂದು ಸಲ ರೌಂಡ್ ಹಾಕಿ ಏನಾದರೂ ತೊಗೊಳೋದಿದ್ದು ಅದೆಲ್ಲ ಮಕ್ಕಳಿಗೆ ಅದು ತೊಗೊಂಡ್ವಿ ಆಟ ಆಡೋಕ್ಕೆ. ನಾವು ಮಧ್ಯಾಹ್ನ ಊಟ ಮಾಡ್ಕೊಳಕ್ಕಾಗಲಿಲ್ಲ. ಟೈಮ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಹೋದ್ವಿ. ಇದೇ ನೋಡಿ ಊಟ ಮಾಡೋ ಸ್ಥಳ. ಆಮೇಲೆ ಇಲ್ಲಿ ನೋಡಿ ಪ್ರಸಾದ ಮಾಡೋದು ಇಲ್ಲೇ. ಏನು ನಾವು ಇದು ಪ್ರಸಾದ ತಗೋತೀವಲ್ಲ, ಲಡ್ಡು ಪೇಡ ಟೈಪ್, ಅದು ಇಲ್ಲೇ ಮಾಡ್ತಾರೆ. ಇದು ನೋಡಿ ನೈಟ್ ವ್ಯೂಸ್ ಹೇಗಿದೆ. ಈವ್ನಿಂಗ್ ಆಗ್ತಾ ಇದು ಇಷ್ಟು ಚೆನ್ನಾಗಿ ವ್ಯೂಸ್ ಬಂತು. ಒಳಗಡೆ ಪೂಜೆ ನಡೆದಿತ್ತು. ಪೂಜೆ ನೋಡೋಕ್ಕೆ ಸಿಕ್ತು. ಹಾಗೆ ಪೂಜೆ ಮುಗಿಸ್ಕೊಂಡು ಬಂದು ಊಟ ಮಾಡಿಕೊಂಡ್ವಿ. ಊಟ ಮಾಡಿಕೊಂಡು ಮಂತ್ರಾಲಯದಲ್ಲಿ ಊಟ ಮಾಡಿಕೊಂಡು ನಾವು ರಿಟರ್ನ್ ಹೊರಟ್ವಿ. ಎಲ್ಲ ಲಗೇಜ್ ಅದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ವೆಲ್ಲ, ಹಾಗೆ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. 1 o'clock ಟ್ರೈನ್ ಬಂದಿತ್ತು. ಅದನ್ನು ಹತ್ತಿ ಮಾರ್ನಿಂಗ್ ನಾವು ಇಲ್ಲಿ 9 o'clock ಬಂದು ರೀಚ್ ಆದ್ವಿ ವಿಜಾಪುರ್ಗೆ. ನಮ್ಮ ಮಂತ್ರಾಲಯ ಬ್ಲಾಗ್ ಹೀಗಾಗಿತ್ತು. ಬಾಯ್ ಫ್ರೆಂಡ್ಸ್.